ಎಷ್ಟು ಲಕ್ಷ ದೀಪಗಳ ಉತ್ಸವದಲ್ಲಿ ನೀನು ಕುಣಿದಾಡುತ್ತಿರುವೆ. ಈ ವರ್ಷಕ್ಕೊಮ್ಮೆ ಬರುವ ಈ ಹಬ್ಬಕ್ಕೆ ಎಲ್ಲರೂ ಬಡವರಾಗಲಿ ಶ್ರೀಮಂತರಾಗಲಿ ನಿನ್ನನ್ನು ಭಕ್ತಿಯಿಂದ ಬೇಡಿಕೊಳ್ಳುತ್ತಾರೆ. ತಾಯಿ ಮಹಾಮಾತೆ, ದಯವಿಟ್ಟು ಮತ್ಸರದಿಂದ ಬೆಳೆಯುತ್ತಿರುವ ದುಷ್ಟರ ಬುದ್ಧಿಯನ್ನು ಸಂಹರಿಸಿ ಈ ನಿಮ್ಮ ಭಕ್ತರನ್ನು ಆಶೀರ್ವದಿಸಮ್ಮ, ಆಶೀರ್ವದಿಸು. ತಂಗಿ ಜ್ಯೋತಿ, ನಾಳೆ ಇರುವ ಲಕ್ಷ್ಮೀ ಪೂಜೆಯನ್ನು ಹಿಂದೆ ನೆರವೇರಿಸಿಬಿಟ್ಟೇನಮ್ಮ. ಇಲ್ಲ, ಬಾ ಅಣ್ಣ. ಅಣ್ಣ, ಪ್ರತಿದಿನದಂತೆ ಇಂದು ಕೂಡ ಈ ದೇವಿಯ ಪೂಜೆ ಮಾಡಿದೆ ಅಷ್ಟೇ. ಹಾಗಾದರೆ ತೆಗೆದುಕೊಳ್ಳಮ್ಮ ಈ ಸೀರೆಯನ್ನು. ಯಾಕಣ್ಣ, ಇಂದು ನನಗ್ಯಾಕೆ ಈ ಸೀರೆಯನ್ನು ತಂದೆ? ನಾಳೆ ಲಕ್ಷ್ಮೀ ಪೂಜೆ ಅಲ್ವೇನಮ್ಮ, ಅದೇ ಕಾರಣಕ್ಕಾಗಿ ತಂದಿರುವೆ. ಅಣ್ಣ, ನೌಕರಿ ಸಿಗದೆ ನೀನು ಎಷ್ಟೊಂದು ದಿನ ಕೂಲಿಗಾಗಿ ದಿನವಿಡಿದು ದುಡಿದು ಒಂದೊಂದು ಹಣವನ್ನು ಜೋಡಿಸ್ತಾ ಇದೆಯಾ ಅಂದಾಗ ಆ ಹಣದಿಂದ ನನಗೇಕನ ಸೀರೆ ತರಲಿಕ್ಕೆ ಹೋಗಿದ್ದೆ. ಬಿದ್ದು ಹೋದ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡದೆ ಸುಟ್ಟು ಹೋದ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿ ನಿನ್ನನ್ನು ಕರೆಸಿ ಹೇಗೆ ಸೀರೆ ಉಡಿಸಲಮ್ಮ. ಅದೇ ಕಾರಣಕ್ಕಾಗಿ ಮನಸ್ಸಿನಲ್ಲಿ ಮಹಾಲಕ್ಷ್ಮಿ ಪೂಜೆ ಮಾಡಿ ನಿನ್ನ ಮನೆಯಲ್ಲೇ ಸೀರೆ ಉಡಿಸಿ ಹೋಗಬೇಕೆಂದು ಬಂದೆ. ಅಣ್ಣ, ನೌಕರಿ ಸಿಗದೆ ಪ್ರತಿದಿನ ನಿರ್ಗತಿಕನಾಗಿ ದುಡಿಯುತ್ತಿರುವ ನೀನು ನನಗೇಕನ ಈ ಸೀರೆ ತರಲಿಕ್ಕೆ ಹೋಗಿದ್ದೆ? ಸೀರೆ ತಂದು ಮಹಾಲಕ್ಷ್ಮಿ ಉಡಿಸಿ ಆ ಲಕ್ಷ್ಮಿ ಸ್ಥಾನದಲ್ಲಿರುವ ಮನೆ ಹೆಣ್ಣು ಮಗಳಿಗೆ ಉಡಿಸುವುದು ಮನೆ ಎಲ್ಲರ ಕರ್ತವ್ಯ ಅಮ್ಮ. ಆ ಕರ್ತವ್ಯವನ್ನು ಇಂದು ನಿನಗೆ ಮಾಮ ಮಾಡುತ್ತಿರುವೆನೆಂದಾಗ ಅದೇ ಪೂಜೆಯನ್ನು ನಾಳೆ ನಮ್ಮ ಮನೆಯಲ್ಲಿ ಮಾಡಿ ಆ ಸೀರೆ ಉಟ್ಟುಕೊಂಡು ನಿನ್ನ ಅಣ್ಣನಿಗೆ ಆಶೀರ್ವಾದ ಮಾಡಿಬಿಡಮ್ಮ. ಕಂದ, ಎಷ್ಟೊಂದು ತಿಳುವಳಿಕೆಯಪ್ಪ ನಿನಗೆ. ನೀನು ಈ ಮನೆಯ ಮಗ ಅಲ್ಲಪ್ಪ, ಈ ಮನೆಯ ದೇವರಪ್ಪ, ದೇವರು. ಮಾಮ, ಕೊಡು ಚಿಕ್ಕಮ್ಮನ ಕೈಯಲ್ಲಿ ಸೀರೆಯನ್ನು. ತೆಗೆದುಕೊಳ್ಳಮ್ಮ. ಏ ಜ್ಯೋತಿ, ನಿಲ್ಸೆ. ಏನೇ ನೀತಿವಂತರೆ ಮನೆಗೆ ಬಂದು ಕೋತಿ ಹಂತವನು ನಿನಗೆ ಸೀರೆ ಕೊಟ್ಟನಲ್ಲ, ಇವನೇನೆ ನಿನ್ನ ಗಂಡನ ಕಣ್ಣಿಗೆ ಮಣ್ಣೆರಚಿ ನಿನ್ನ ಕೈ ಹಿಡಿದು ಕುಣಿದಾಡ. ಅಕ್ಕ, ಇವನು ನನ್ನ ಕೈ ಹಿಡಿದು ಕುಣಿದಾಡುವವನಲ್ಲ ಅಕ್ಕ. ಆ ಪರಮಾತ್ಮನಲ್ಲಿ ನಾನು ಯಾವಾಗಲೂ ಸುಖವಾಗಿರಬೇಕೆಂದು ಬೇಡಿಕೊಳ್ಳುವ ನನ್ನ ಒಡ ಹುಟ್ಟಿದ ಅಣ್ಣನಕ್ಕ, ನನ್ನ ಸಹೋದರ. ಸೋದರನಂತೆ ಸೋದರ ಏನೇ ಹೊಯ್ವಾಲಿ. ಏನೇ ಈ ಪಾಪದ ಪಿಂಡವನ್ನು ಹೊತ್ತು ನನ್ನ ಮೈದನಿಗೆ ಸುಳ್ಳು ಸೊಟ್ಟು ನಾಟಕವನ್ನ ಮಾಡಿ ಅವನಿಗೆ ಮೋಸ ಮಾಡಿ ಇವನೇ ನಿನ್ನ ಮಗ ಎಂದು ಅವನಿಗೆ ಈ ರೀತಿ ಚಕ್ಕಂದ ಆಡ್ತಾ ಇದೆಯಲ್ಲೇ, ನಾಚಿಕೆ ಆಗೋದಿಲ್ವಾ? ಈ ಸೀರೆನ ಹಿಡ್ಕೊಂಡು ಸಂಭ್ರಮದಿಂದ ಕುಣಿತಾ ಇದೆಯಲ್ಲ, ಬರ್ಲಿ ನನ್ನ ಗಂಡ. ಅಕ್ಕ, ದಯವಿಟ್ಟು ಮಾತನಾಡಬೇಡಕ್ಕ. ಇವಳು ನನ್ನ ಒಡ ಹುಟ್ಟಿದ ಸಹೋದರಿ. ಅಕ್ಕ, ಮುಚ್ಚೋ ಬಾಯ್ನ. ಯಾರೋ ನಿಮ್ಮ ಅಕ್ಕ ಬೇರೆಯವರೊಂದಿಗೆ ಚಕ್ಕಂದಾಡಿ ಸತ್ತು ಸ್ವರ್ಗ ಸೇರಿದೆಯಲ್ಲ, ಅವಳೇನೋ ನಿಮ್ಮ ಅಕ್ಕ. ಅಮ್ಮ, ನಾಳೆಗೆ ಸ್ವಲ್ಪ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು. ಪವಿತ್ರವಾದ ನನ್ನ ತಾಯಿಗೆ ಅಪವಿತ್ರ ಹೆಣ್ಣೆಂದು ಇನ್ನೊಂದು ಸಾರಿ ನುಡಿದದ್ದೇ. ಆದರೆ ನುಡಿದ ನಿನ್ನ ನಾಲಿಗೆಯನ್ನು ಕಡಿದು ಚೆಲುವೆ ಎಚ್ಚರದಿಂದ ಮಾತನಾಡು. ಏನೋ ತಾಯಿಗೊಂಡ ಮಗನೇ, ದಯವಿಟ್ಟು ಏನು ಅರಿಯದ ಕಂದನನ್ನು ಹೊಡಿಬೇಡಕ್ಕ, ಹೊಡಿಬೇಡ. ಅವನನ್ನು ಬಿಟ್ಟು ಬಿಡಕ್ಕ, ಬಿಟ್ಟು ಬಿಡ. ಅಮ್ಮ, ಕಟುಕನ ಕೈಯಲ್ಲಿ ಸಿಕ್ಕ ಕುರಿಯ ಜೀವ ಬೇಡಿದರೆ ಬಿಡುವೇನಮ್ಮ. ಆ ಕಟುಕನಿಗಿಂತ ಮಹಾ ಕಟುಕಳು ತಾಯಿ, ಮಲ ತಾಯಿ ಎಂಬೋಳು. ಏ ರಾಜ, ನೋಡು, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ. ಇವನನ್ನ ಕರ್ಕೊಂಡು ಹೋಗೋ, ಇಲ್ಲ ಅಂದ್ರೆ ನಿಮ್ಮಿಬ್ಬರ ಕತ್ತು ಹಿಡಿದು ಹೊರಗೆ ಹಾಕ್ತೀನಿ. ತಳ್ಳಮ್ಮ ತಳ್ಳು. ನೀನು ಮಹಾರಾಣಿಯ ಪಟ್ಟ ಬಿಟ್ಟು ಕೆಳಗಿಳಿಯುವವರೆಗೂ ಎಲ್ಲರನ್ನೂ ಹೊರತಳ್ಳು. ಅಧಿಕಾರವನ್ನೇರಿದ ಪಿಶಾಚಿಗೆ ಅಧಿಕಾರದ ಪಟ್ಟ ಗಟ್ಟಿ ಕೂಡಿಸಿದರೆ ಅಧಿಕಾರ ಎಂಬ ಮದ್ದಿನಲ್ಲಿ ಅರಿವು ಎಂಬುದನ್ನು ಮರೆತು
ಗುರು ಎಂಬ ಶಿಖರವನ್ನೇರಿದ ನೀನು ಅದೇ ಮರವು ಎಂಬ ಸೊಕ್ಕಿನ ಕೈಕಾಲು ತಪ್ಪಿ ಕೆಳಗೆ ಬಿದ್ದಾಗ ನನ್ನ ಕರುವು ಎಂದು ಇದೇ ಕಂದನನ್ನು ಬಯಸಿ ಸಾಯುತ್ತಿ ಪ್ರೀತಿ ನೆನಪಿರಲಿ. ಏ ರಾಜ, ಹೌದಮ್ಮ ಹೌದು, ಒಂದೇ ರಕ್ತದಿಂದ ಉದ್ಭವಿಸಿರುವ ಈ ರಾಜು ಜ್ಯೋತಿಯರು ಒಂದೇ ಬಳ್ಳಿಯ ಹೂಕಾಯಿಗಳಿದ್ದಂತಮ್ಮ, ಹೂಕಾಯಿಗಳಿದ್ದಂತೆ. ಅದನ್ನು ಮರೆತು ಮರ್ಯಾದೆ ಮೀರಿ ನೀನು ಕಾಮನೆಯ ಲೋಕಕ್ಕೆ ಎಳೆದು ಮಾತನಾಡುತ್ತಿರುವೆ ಎಂದ ಇದೇ ಲಕ್ಷ್ಮಿಯ ಶಾಪ ನಿನಗೆ ತಟ್ಟಿ ಮುಟ್ಟಾಳ ಎನ್ನೊಂದು ಜನರ ಕೈಯಲ್ಲಿ ಬಿಮಾರಿ ಹಾಕಿಸಿಕೊಳ್ಳುತ್ತೀ ಜೋಕೆ. ಪ್ರೀತಿ ಪ್ರೀತಿ ಏನಿದು ಮನೆಯಲ್ಲಿ ಮಾತಿನ ವಾಗ್ದಾನ? ಅಯ್ಯೋ ಅಯ್ಯೋ ಬನ್ರಿ, ಈ ಮನೆಯಲ್ಲಿ ನನ್ನ ಮಾನ ಮರ್ಯಾದೆ ಹಾಳಾಗೋಯ್ತ್ರಿ. ಯಾಕೆ ಪ್ರೀತಿ, ಏನಾಯ್ತು ನಿನಗೆ? ಇನ್ನು ಏನಂತ ಕೇಳ್ತೀರಲ್ಲ ನೋಡಿ, ಇವನು ನಾನು ಸೀರೆ ತಂದು ಕೊಟ್ಟಿದ್ದೀನಿ, ಉಟ್ಕೋ ಉಟ್ಕೋ ಅಂತ ನನ್ನ ಕೈ ಹಿಡಿದು ಎಳೆದಾಡ್ತೀನಿ. ನಾನು ಬೇಡ, ನಾನು ನಿಮ್ಮ ಅಕ್ಕನ ಸ್ಥಾನದಲ್ಲಿ ಇದ್ದವಳು, ನನಗೆ ಆ ರೀತಿ ಮಾಡಬೇಡ ಅಂತ ಹೇಳಿದ್ರಿ. ನನ್ನ ಮೇಲೆ ಎರಗಲು ಬರ್ತಾ ಇದ್ದೀನಿ. ಏನೋ ಶತಮೂರ್ಖ, ಅಂದು ನನಗೆ ಮೋಸದಿಂದ ಹೆಣ್ಣು ಕೊಟ್ಟು ನನ್ನ ಮಾವ ನೀನೇ ಎಂದು ನನಗೆ ಬೆನ್ನು ತೋರಿಸಿ ಅವಳನ್ನು ಯಮಸದನ ಕಟ್ಟಿ ಇಂದು ನನ್ನ ತಮ್ಮನಿಗೆ ಕೂಡ ಅದೇ ದಾರಿ ತೋರಿಸಿ ನನ್ನ ಹೆಂಡತಿಯ ಮೇಲೆ ಕಣ್ಣು ಹಾಕಿದೆಯಾ ಕಟುಕ? ನಾನೀಗ ನಿನ್ನನ್ನು ಬಿಡಲಾರೆ. ಮಾವ, ಕೈ ಬಿಡಿ ನನ್ನ ಅಣ್ಣನ ಕುತ್ತಿಗೆಯಿಂದ. ಜ್ಯೋತಿ, ನಾನು ನಿನ್ನ ಮಾವನೆಂಬ ಅಭಿಮಾನ ನಿನ್ನಲ್ಲಿದ್ದರೆ ಮರ್ಯಾದೆಯಿಂದ ಸುಮ್ಮನೆ ಒಳಗೆ ಹೋಗು. ಇವನ ವಿಷಯ ನಿನಗೆ ಗೊತ್ತಿಲ್ಲ. ಹೋಗದಿದ್ದರೆ ನಿನ್ನ ಗಂಡನ ಮೇಲಾನೆ. ಎಂತಹ ಸಂದಿಗ್ಧ ಪರಿಸ್ಥಿತಿಗೆ ನನ್ನನ್ನು ಸಿಲುಕಿಸಿದೆ ಮಾವ. ಮಂದಾಕಾರದಲ್ಲಿ ಈ ಮಂದಾಕಾರದ ಸುಳಿಗೆ ಸಿಲುಕಿ ಅಂಧಕಾರವಾಗಿ ನನ್ನ ಅಣ್ಣನಿಗೆ ಕೈ ಮಾಡಿ ಬೇಡುವವ, ಅವರನ್ನು ಕೊಂದು ಹಾಕಬೇಡಿ, ನನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಜ್ಯೋತಿ, ನನ್ನ ತಮ್ಮನ ಮೇಲಿನ ಆನೆ ಕಿತ್ತು ಹಾಕಿ ನಿಲ್ಲುವೆಯ ಚಂಡಾಲಿನಿ? ಮರ್ಯಾದೆಯಿಂದ ಸುಮ್ಮನೆ ಒಳಗೆ ಹೋಗು. ಲೇ ರಾಜ, ಯಾವ ಕಾರಣಕ್ಕಾಗಿ ನನ್ನ ಹೆಂಡತಿಯ ಮೇಲೆ ಕೈ ಮಾಡಿದ್ದು ಹೇಳ್ತೀಯೋ ಇಲ್ಲ ನಿನ್ನ ಕೈ ಕಾಲು ಕತ್ತರಿಸಿಬಿಡ್ಲ. ನನ್ನ ಕೈ ಕಾಲು ಅಷ್ಟೇ ಏಕೆ ಮಾಮ, ನನ್ನನ್ನು ಕೊಂದು ಹಾಕಿದರೂ ನಾ ಸತ್ಯದ ದಾರಿನ ಬಿಡಲಾರೆ ಮಾಮ, ಸತ್ಯದ ದಾರಿನ ಬಿಡಲಾರೆ. ಆದರೆ ಅಕ್ಕನಿಗೆ ಹೋಲಿಸಿ ಕೇಳಬೇಡ ಮಾಮ ಕೆಟ್ಟ ನುಡಿಗಳನ್ನು. ನಿನ್ನ ಕಾಲಿಗೆ ನೀಚ, ಇಂದು ನನ್ನ ಪಾದ ಮುಟ್ಟುವ ಯೋಗ್ಯತೆ ನಿನಗೆ ಎಲ್ಲಿದೆ? ಹಾಲು ಸಕ್ಕರೆಯಂತೆ ಬೆರೆತಿರೋ ನನ್ನ ಬಾಳಿನಲ್ಲಿ ವಿಷ ಹಾಕಲು ಬಂದ ಪಾಪಿ ನೀನು. ಅಪ್ಪ, ಮಾವನನ್ನು ಏಕೆ ಈ ರೀತಿ ಹೊಡೆದು ಗಾಯಗೊಳಿಸುತ್ತಿರುವೆ ತಂದೆ? ನಿನ್ನ ರಕ್ತ ಬೀಜದಿಂದ ಉದ್ಭವಿಸಿ ಬಂದಿರುವ ನನ್ನ ಮೇಲಾದರೂ ನಿನಗೆ ವಿಶ್ವಾಸವಿಲ್ಲವೇ? ನಿರಪರಾಧಿ ಮಾವನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಹೊಡೆದರೆ ಎಲ್ಲಿದೆ ನಿನ್ನ ಧರ್ಮದ ದಾರಿ? ಲೇ, ನನಗೆ ಧರ್ಮದ ದಾರಿ ತೋರಿಸುವ ಕರ್ಮ ಚಂಡಾಲ ನನ್ನ ಮಗನೇ. ನೀನು ನನ್ನ ರಕ್ತಕ್ಕೆ ಹುಟ್ಟಿ ಬಂದ ಧರ್ಮವಂತ ಮಗನೇ ನೀನಾಗಿದ್ದರೆ ನಿನ್ನ ತಾಯಂತಿರೋ ಇವಳ ಮೇಲೆ ಇವತ್ತು ಇವನು ಕೈ ಮಾಡುತ್ತಿರಲಿಲ್ಲ. ಇದೆಲ್ಲ ಕಣ್ಮುಚ್ಚಾಲೆ ಆಟ ನೀನೇ ಆಡಿಸುತ್ತಿರುವೆ ಅಂದಾಗ ನೀನು ನನ್ನ ಮಗನಲ್ಲ. ಯಾತು ನನ್ನ ಮನೆಯಿಂದ ಮಾಮ, ಕಾಮಲೆಯ ಕಣ್ಣಿಗೆ ಇಡೀ ಪ್ರಪಂಚವೇ ಹಳದಿಯಾಗಿ ಕಾಣುವಂತೆ ನೀನು ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡು ಹೊರತಳ್ಳಬೇಡ ಮಾಮ, ಈ ಕಂದನನ್ನು ಹೊರತಳ್ಳಬೇಡ. ನೀನು ಏನೇ ಶಿಕ್ಷೆ ಕೊಟ್ಟರೂ ನನಗೇ ಕೊಡು, ಸಂತೋಷದಿಂದ ಅನುಭವಿಸಿಕೊಂಡು ನಿನ್ನ ಮನೆಯಿಂದ ಹೊರ ಹೋಗುತ್ತೇನೆ ಮಾಮ. ಲೇ ರಾಜ, ನಿನ್ನನ್ನು ಹಾಗೆ ಹೊರಬಿಡುವುದಿಲ್ಲ. ನನಗೆ ಬರತಕ್ಕ 25,000 ಹಣ ವಸೂಲಿ ಮಾಡಿಕೊಂಡೇ ಬಿಡುವನು. ಮಾಮ, ನಾನು ಯಾವಾಗ ನಿನ್ನ ಕಡೆ ಅಷ್ಟು ಸಾಲ ತೆಗೆದುಕೊಂಡಿದ್ದೀನಿ ಮಾಮ? ನಾನೆಲ್ಲಿ ತೆಗೆದು ಲೇ ಸೊಕ್ಕಿನ ಕುಂಡಿಯೇ, ಅಂದು ನನ್ನ ಹೆಂಡತಿ ಸತ್ತ ಕಾಲಕ್ಕೆ ನಿನ್ನ ಮಲತಾಯಿ ಅವಳ ಚಿಂತೆಯಲ್ಲಿ ಬಿಕ್ಕಿ ಸಾಯುತ್ತಿದ್ದಾಗ ಆಸ್ಪತ್ರೆಗೆಂದು ನನ್ನ ಹತ್ತಿರ ಸಾಲ ಮಾಡಿ ಈಗ ತಿರುಗಿ ಬಿಡುವೆಯಾ ಮಗನೇ? ಮಾಮ, ಯಾವುದೋ ದೂರಾಲೋಚನೆ ದುರ್ಬುದ್ಧಿಗೊಳಗಾಗಿ ದುರಾಸೆಯಿಂದ ಕುದಿಯಬೇಡ ಮಾಮ, ಕುದಿಯಬೇಡ. ನನ್ನಿಂದ ಹಣ, ಅಕ್ಕನ ಹೆಸರಿಗಿದ್ದ ಆಸ್ತಿಯನ್ನು ನಿನಗೆ ಬಿಟ್ಟಿದ್ದೇನೆ. ಇನ್ನು
ತಂಗಿ ಜ್ಯೋತಿಯ ಹೆಸರಿಗೆ ಇದ್ದ ಆಸ್ತಿಯನ್ನು ಜ್ಯೋತಿಗೆ ಬಿಟ್ಟಿದ್ದೇನೆ. ಇನ್ನು ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ಮಾರಿ ನನ್ನ ತಾಯಿಯನ್ನು ಆಸ್ಪತ್ರೆಗೆ ತೋರಿಸಿದ್ದೇನೆ ಅಂದಾಗ ನಾನೆಲ್ಲಿಂದ ಕೊಡಲಿ ಮಾಮ? ನಾನೆಲ್ಲಿಂದ ಕೊಡಲಿ? ಕೊಡದಿದ್ದರೆ ಹಿಂದೆ ಬಂದು ನಿಲ್ಲುವನು ನಿನ್ನ ಆಸ್ತಿಯ ಬದುವಿನಲ್ಲಿ. ಅಪ್ಪ, ಅನ್ಯರ ಆಸ್ತಿಗೆ ಆಸೆ ಮಾಡಿ ಈ ಪುಣ್ಯವಂತ ಮನೆಯ ಮರ್ಯಾದೆ ಕಳೆಯಬೇಡಪ್ಪ. ನೀನು ಹಣ ಮಾವನಿಗೆ ಕೊಟ್ಟಿಲ್ಲವೆಂದು ಮಾವ ಗಟ್ಟಿ ಉಸಿರಿಂದ ಹೇಳುತ್ತಿರುವಾಗ ಆ ಮೋಸದ ಹಣವನ್ನು ಕಸಿದುಕೊಳ್ಳುವುದು ತಪ್ಪಪ್ಪ. ಮಾವನನ್ನು ಬಿಟ್ಟು ಬಿಡು. ಲೇ ರವಿ, ನನಗೆ ಎದುರುವಾದಿಸುವಷ್ಟು ಧೈರ್ಯ ಬಂತಲೇ ನಿನಗೆ? ಮಾಮ, ನನ್ನ ಆಸ್ತಿಯ ಆಸೆ ಸಲುವಾಗಿ ಆ ಕಂದನನ್ನು ಹೊಡೆಯಬೇಡ ಮಾಮ, ಹೊಡೆಯಬೇಡ. ನಿನಗೆ ಕೈ ಮುಗಿದು ಕೇಳಿಕೊಳ್ಳಿ. ಬಡವರ ಹೊಟ್ಟೆ ಮೇಲೆ ಕಾಲಿಟ್ಟು ಮೆರೆಯುವ ಈ ಶ್ರೀಮಂತ ಸಮಾಜದಲ್ಲಿ ನೀನು ಅದೇ ಹಾದಿಯನ್ನು ಬಯಸಿದ್ದಿ ಎಂದಾಗ ತೆಗೆದುಕೋ ಮಾಮ ನನ್ನ ಆಸ್ತಿಯ ಸಹಿಯನ್ನು. ಒಳ್ಳೆಯದು, ಮಾಡು ಇದಕ್ಕೆ ಸಹಿಯನ್ನು. ಆದರೆ ಒಂದು ಮಾತು ಮಾಮ, ಆ ಕಂದನ ಜೊತೆಗೆ ನನ್ನ ತಂಗಿ ಜ್ಯೋತಿಯನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಂತೆ ನೋಡಿಕೋ ಮಾಮ, ಹೊಟ್ಟೆಯಲ್ಲಿ ಇಂದು ನಾನು ಅವಳನ್ನು ನಿನ್ನ ಒಡಿಲಿನಲ್ಲಿ ಹಾಕಿ ತಿರುಕನಾಗಿ ಮನೆಯಿಂದ ಹೋಗುತ್ತೇನೆ ಮಾಮ, ತಿರುಕನಾಗಿ ಹೋಗುತ್ತೇನೆ ಅಂದಾಗ ಇದೇ ನನ್ನ ಆಸ್ತಿ ಬಿಟ್ಟು ಕೊಡುವ ಒಪ್ಪಂದದ ಮಾತು ಮಾಮ, ಒಪ್ಪಂದದ ಮಾತು. ಬರುವೆನು ಕಂದ, ನಾನಿನ್ನು ಬರುವೆನು. ನಿನಗೆ ಕೊನೆ ನಮಸ್ಕಾರ. ಮಾಮ, ನನ್ನನ್ನು ಬಿಟ್ಟು ಹೋಗಬೇಡ ಮಾಮ, ನಾನು ನಿನ್ನ ಜೊತೆ ಬರುವೆ. ರವಿ, ನನ್ನ ಜೊತೆ ಬರುವ ಹಕ್ಕು ನಿನಗೆಲ್ಲಿದೆ ರವಿ? ಮಾವ ಅಳಿಯರ ಸಂಬಂಧ ಎಲ್ಲಿಯವರೆಗೆ? 3 ವರ್ಷ ಎತ್ತಿ ಅಪ್ಪಿ ತನ್ನ ಮನೆ ಸೇರಿಸುವವರೆಗೆ ಅಷ್ಟೇ. ಆದರೆ 10 ವರ್ಷಗಳ ಕಾಲ ಎತ್ತಿ ಅಪ್ಪಿ ತುತ್ತಿಟ್ಟ ಕೈಗಳು ಈಗ ನಿನ್ನನ್ನೇ ಕೊಸರಿ ದೂರ ಸರಿಯುತ್ತಿದೆ ಎಂದಾಗ ಎಲ್ಲಿ ಎತ್ತಿ ಹಿಡಿಯಲಿ ಕಂದ? ನಾನೆಲ್ಲಿ ಎತ್ತಿ ಹಿಡಿಯಲಿ? ಈಗ ನೀನು ನಿನ್ನ ತಂದೆಯ ಆದ್ಯ ಪಾಲಿಸುತ್ತಾ ಶಾಲೆ ಕಲಿತು ಒಬ್ಬ ವಿದ್ಯಾವಂತನಾಗಿ ನ್ಯಾಯದ ತಲೆ ಮೇಲೆ ಕಾಲಿಟ್ಟು ಮೆರೆಯುವ ಈ ಸಮಾಜಘಾತಕರನ್ನು ಹಿಡಿಯುವ ದೊಡ್ಡ ಅಧಿಕಾರಿ ನೀನಾಗಿ ಬಾ ಕಂದ, ನೀನಾಗಿ ಬಾ. ನಾನು ಬರುವೆನು ಕಂದ, ನಾನಿನ್ನು ಬರುವೆನು. ಮನುಜನ ಮಾಡಲಿ ದೇವರ ಲೀಲೆ ಬಲ್ಲವರ್ಯಾರು, ಮನುಜನ ಮಾಡಲಿ ದೇವರ ಲೀಲೆ ಬಲ್ಲವರ್ಯಾರು. ಜನಿಸಿ ಬಂದು ನೀಡಿ ಬಿಡುವನೋ, ಜನಿಸಿ ಬಂದು ನೀಡಿ ಬಿಡುವನೋ. ಮನುಜನ ಮಾಡಲಿ ದೇವರ ಲೀಲೆ ಬಲ್ಲವರ್ಯಾರು, ಮನುಜನ ಮಾಡಲಿ ದೇವರ ಲೀಲೆ ಬಲ್ಲವರ್ಯಾರು. ನೀರು ಸೇರಿ ಮೋಸ ಮೀರಿದೆ, ಮಡಿಕೆಯಲ್ಲಿ ಪ್ರೀತಿ ಸೋರಿದೆ. ಏನೋ ಮುಟ್ಟಾಳ, ಆ ತಿರುಕನೊಂದಿಗೆ ಹೋಗಲು ಬಯಸ್ತೇನೋ? ನಡೆಯೋ ಮನೆಯೊಳಗೆ. ರೀ, ಈ ಮನೆಯಲ್ಲಿದ್ದ ಪೀಡೆಗಳನ್ನ ಹೊರ ಹಾಕಿದ್ರಿ, ನನಗೆ ತುಂಬಾ ಖುಷಿ ಆಯ್ತು ರೀ. ಹೌದು ಪ್ರೀತಿ, ವಿಷವೃಕ್ಷವನ್ನು ಹಸಿ ಇದ್ದಾಗಲೇ ಚಿವುಟಿ ಹಾಕಬೇಕು. ಅಂದ ಹಾಗೆ ಈ ಆಸ್ತಿಯಲ್ಲಿ ಆ ನಿಮ್ಮ ತಮ್ಮ ಹಕ್ಕುದಾರ ಆಗುವನೇ? ತಮ್ಮನಾಗಿ ಬಂದ ಮೇಲೆ ಆಗದೇ ಇರುವನೇ? ಎಲ್ಲಿ ನಿಮ್ಮ ತಲೆ? ನೋಡಿ, ನೀವೊಬ್ಬ ಶಿಕ್ಷಕ, ನಿಮ್ಮ ಆಸ್ತಿಯೆಲ್ಲ ನನಗೆ ಬರ್ತಕ್ಕದ್ದು, ನಿಮ್ಮ ಆಸ್ತಿಯಲ್ಲಿ ನನಗೂ ಹಕ್ಕಿದೆ ರೀ. ಅಂದರೆ ನಿನ್ನ ಮಾತಿನ ಅರ್ಥ? ನೀವು ಮಾಡಿಸ್ತೀನಿಂದ ಬಂಗಾರದ ಒಡವೆ ನನಗೆ ಬೇಡ, ನಿಮ್ಮ ಆಸ್ತಿ ನನ್ನ ಹೆಸರಿಗೆ ಬರೆದು ಬಿಡಿ, ಅಷ್ಟೇ ಸಾಕು. ಹಾ ಪ್ರೀತಿ, ನೀನೇ ನನ್ನ ಒಳಗಿರುವಾಗ ನಾಳೆಗೇನೆ ತೆಗೆದುಕೋ ಸಹಿಯನ್ನು. ಈ ನುಡಿ ಕೇಳಿದ ನೀನು ನುಡಿಸಬಾರದೆ ಈ ನಿನ್ನ ಸುಮಧುರ ಕಂಠದಿಂದ ಇನ್ನೊಂದು ಗೀತೆಯನ್ನು? ಆಯ್ತು ರೀ.
ಏನಾಯ್ತು ಅಂತ ಹೇಳ್ಬಾರ್ದಾ? ನನ್ನ ಕೈಗೆ ಇದು ಸ್ವೀಟು ಕೆಳಗಿಲ್ಲೋ ಮನಸ್ಸು ಒಳಗಿಲ್ಲೋ ಅದೆಲ್ಲ ಪ್ರೇಮದ ಸ್ನೇಹ ಮಧುರ ನಿನ್ನ ದರದಿಂದ ಅದರರ್ಧ ನಾನು ಅದರರ್ಧ ನನ್ನ ಅರ್ಧ ನಾರಿದು ಮಧುರ ದಿನಗಳಲ್ಲಿ ಹಂಚಿಕೊಳ್ಳಬಹುದು ಬನ್ರಿ, ಬಿಸಿ ಬಿಸಿ ಅಡಿಗೆ ಮಾಡ್ತೀನಿ, ಊಟ ಮಾಡುವರಂತೆ. ಎಲೆ ವಿಧಿ ವಿರಾಟವಿ, ಎಂತ ಪರಿಯಾಗಿ ಬರದೆ ಈ ನನ್ನ ಹಣೆ ಜಗ ಮೆಚ್ಚಿದ ಮಗನಾಗಿ ಬಾಳಬೇಕೆಂಬ ನನ್ನ ದೈವಕ್ಕೆ ನೀನು ದುರ್ವಿಧಿಯಾಗಿ ನಿಂತು ಒಡ ಹುಟ್ಟಿದ ಸಹೋದರಿಯ ಮೇಲೆ ಕಣ್ಣು ಹಾಕಿದ ಕಾಮುಕ ಇವನೆಂದು ತೋರಿಸಿದೆಯಾ ಈ ನಿನ್ನ ಜಗಕ್ಕೆ. ಎಲೆ ವಿಧಿಯೇ, ಇನ್ನಾರಿಗೂ ಬರೆಯದಿರು ನನ್ನಂತಹ ವಿಧಿ ಬರಹವನ್ನು. ಮಲತಾಯಿಯ ಮತ್ಸರ ಬುದ್ಧಿಗೆ ತುತ್ತಾಗಿ ನೀ ನನ್ನ ಜೀವ ತೆಗೆದರು. ಈ ಸದಾಶಿವನ ಸಾಕ್ಷಿಯಾಗಿಯೂ ನನ್ನ ಆಸ್ತಿಯನ್ನು ಅಳಿಯನಿಗೆ ಹಚ್ಚುತ್ತೇನೆಂದು ಮಾತು ಕೊಟ್ಟಿದ್ದೇನೆ. ಅಂದಾಗ ನಾನು ನನ್ನ ಅಳಿಯನಿಗೆ ಮೋಸ ಮಾಡುತ್ತೇನೆಂದರೆ ನಾನಿನ್ನು ಬದುಕಬಾರದು ತಂದೆ, ಬದುಕಬಾರದು. ಸಾಯುವುದೇ ಲೇಸು. ನಿಲ್ಲು ರಾಜು, ನಿಲ್ಲು. ನೀ ದುಃಖದ ಆವೇಶದ ಅವಸರದಲ್ಲಿ ಸತ್ತರೆ ಈ ಜಗ ನಿನಗೆ ಏನನ್ನುವುದು ಗೊತ್ತೇ? ಏನು ಅನ್ನುವುದು?
ಒಡ ಹುಟ್ಟಿದ ಸಹೋದರಿಯೊಡನೆ ಕಾಮಕ್ರೀಡೆ ಆಟ ಆಡಿ ಮೂಢನಾಗಿ ಸತ್ತ ಬಂಡ ಇವನೇ ಎಂದು ಕೇಕೆ ಹಾಕುವರು. ಹೌದು ಹೌದು, ಜಗವೆನ್ನದೆ ಬಿಡಲಾರದು. ಹಾಗಾದರೆ ಈಗ ನಾನೇನು ಮಾಡಲಿ? ಸಮಾಜದಲ್ಲಿ ನಾವೇ ಗಂಡುಗಳೆಂದು ಪುಂಡರಾಗಿ ಮೆರೆಯುವ ಬಂಡರಿಗೆ ಮೊದಲು ನೀನು ರೌಡಿನ ರಾಜನಾಗಬೇಕು. ಇಲ್ಲವೇ ನ್ಯಾಯದ ತಲೆಯ ಮೇಲೆ ಕಾಲಿಟ್ಟು ಮೆರೆಯುವ ಮುಟ್ಟಾಳ ಶ್ರೀಮಂತರನ್ನು ಮೆಟ್ಟುವ ದೊಡ್ಡ ಅಧಿಕಾರಿ ಆಗಬೇಕು. ಆಮೇಲೆ ಮುಂದಿನ ಡಕಾಯತರ ಸನ್ನಿವೇಶದಲ್ಲಿ ಕೊಬ್ಬಿದ ಕೋಣಗಳನ್ನು ಒದ್ದು ಗೆದ್ದು ಹುಲಿಯಾಗಿ ಅಬ್ಬರಿಸಿ ಬರುತ್ತಿರುವ ಅಲ್ಲೊಬ್ಬ ಕಥಾನಾಯಕನಾಗಿ ನೀನು ಸಹಾಯ ಮಾಡಿ ಸತ್ಯ, ಧರ್ಮ, ನ್ಯಾಯ, ನೀತಿ, ಅಹಿಂಸೆಯನ್ನು ಕಾಪಾಡಿ ಸರ್ಪ ಗೆದ್ದು ಹುಲಿಯಾಗಿ ಬಾಳಿರಿ ಈ ಸಮಾಜದಲ್ಲಿ. ಹೌದು ಹೌದು ಹೌದು, ರೌಡಿಗಳಿಗೆ ತಕ್ಕ ರಾಜನಾಗಬೇಕು ಒಂದು, ಇಲ್ಲ ದೊಡ್ಡ ಅಧಿಕಾರಿಯಾಗಿ ಬಂದು ಇವರಿಗೆ ಒದ್ದು ಬುದ್ಧಿ ಕಲಿಸಬೇಕು ಒಂದು, ಇಲ್ಲ ನನ್ನ ಗೆಳೆಯ ಹುಲಿಯಾನಿಗೆ ಬಲಗೈಯಾಗಿ ನಿಂತು ಈ ಸಮಾಜದಲ್ಲಿ ಸತ್ಯವೇನೆಂಬುದನ್ನು ತೋರಿಸಿಕೊಡಲೇಬೇಕು. ಇನ್ನು ಮುಂದೆ ಈ ಮೂರರಲ್ಲಿ ಒಂದನ್ನು ಸಾಧಿಸುವುದೇ ನನ್ನ ಗುರಿ. ನಮ್ಮಣ್ಣನ ಹೇಳಿಕೆಯಂತೆ ಮುಂದುವರೆಯುತ್ತೆ ನನ್ನ ಕಪಟ ರಾಜ. ಈಗಲಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡೆಯಾ ಈ ಷರತ್ತೆಂದರೆ ಏನೇ? ಒಂದು ನಿನ್ನ ತಂಗಿಯನ್ನು ಬಚ್ಚಿಟ್ಟು ಆ ಹುಲಿಯಾನ ಪಕ್ಕಕ್ಕೆ ಸೇರಿಸಿದೆಯೋ, ಅಂದಿನಿಂದ ಇಂದಿನವರೆಗೂ ಹೊತ್ತು ಉರಿಯುತ್ತಿದೆ ನಿನ್ನ ಮೇಲೆ ನನ್ನ ಸೇಡು. ಇಂದು ನೀನು ಬರೆದುಕೊಟ್ಟ ಆಸ್ತಿಯನ್ನೇ ನಾ ವಶಪಡಿಸಿಕೊಂಡು ಅದೇ ಹೊಲದಲ್ಲಿ ಜೈರಾಜ್ ಆಯಿಲ್ ಮಿಲ್ ಎಂದು ಸ್ಥಾಪನೆ ಮಾಡಿ ನನ್ನ ಕುಲವೈರಿಯಾಗಿರುವ ಹುಲಿಯಾನನ್ನು ನಿನ್ನಿಂದಲೇ ಹೊರ ತಳ್ಳಿಸಿ ಕೊನೆಗೆ ನನ್ನ ಕೈ ಹಿಡಿದು ಬಾಳುತ್ತಿರುವ ಜ್ಯೋತಿಯ ಕೈ ಹಿಡಿದು ನಕ್ಕು ನಲಿಯದಿದ್ದರೆ ನನ್ನ ಹೆಸರು ಸೋಲಿಲ್ಲದ ಸರದಾರ ಶರತ್ತನೇ ಅಲ್ಲ.